ನಮಸ್ತೆ ಲವರ್ ವರಾಕಲಿಂದ ನಿಮ್ಮ ಲವರ್ ಅವರ ಫೀಲಿಂಗ್ಸ್ ಏನಿದೆ ನೋಡೋಣ. ಯಾರಾದ್ರೂ ಆಗಿರಬಹುದು, ನಿಮ್ಮ ಲವರ್ ಆಗಿರಬಹುದು, ನಿಮ್ಮ ಪ್ರೇಮಿ, ನಿಮ್ಮ ಎಕ್ಸ್, ನಿಮ್ಮ ಥರ್ಡ್ ಪಾರ್ಟಿ, ನಿಮ್ಮ ಹಸ್ಬೆಂಡ್, ನಿಮ್ಮ ವೈಫ್, ಯಾರಾದ್ರೂ ಆಗಿರಬಹುದು. ಸೇಮ್ ಎನರ್ಜಿ ಇರುತ್ತೆ. ವೈ ಕೆನಾಟ್ ಐ ಟೆಲ್ ಯು ದ ಟ್ರೂತ್? ಡೋಂಟ್ ಟ್ರೀಟ್ ಮೀ ದ ವೇ ಯು ಡೂ. ಐ ಡೋಂಟ್ ಡಿಸರ್ವ್ ಇಟ್. ಯಾಕೆ ಸತ್ಯ ಮಾತಾಡಕ್ ಆಗ್ತಾ ಇಲ್ಲ? ನೀನು ನನ್ನನ್ನ ಹಾಗೆಲ್ಲ ನಡೆಸ್ಕೊಳ್ಬೇಡ. ನಾನು ಅದನ್ನ ಡಿಸರ್ವ್ ಮಾಡೋದಿಲ್ಲ. ನಾನ್ ತುಂಬಾ ಬೆಟರ್ ಪರ್ಸನ್ ಇದೀನಿ ಅಂತ ಇದೆ. ಐ ಹ್ಯಾವ್ ಟು ಲೆಟ್ ಯು ಗೋ ಟು ಫೈಂಡ್ ಮೈ ಸೆಲ್ಫ್. ನೀನ್ ನನ್ನ ಜೀವನದಿಂದ ಹೊರಗೆ ಹೋಗ್ಬೇಕು, ನನ್ನನ್ನ ನಾನು ಪಡ್ಕೊಳ್ಬೇಕು ಅಂತ ನಂಗೆ ಅನ್ನಿಸ್ತು. ಸೊ ನೀನ್ ನನ್ನ ಜೀವನದಿಂದ ಹೊರಗೆ ಹೋಗು ಅಂತ ಇದೆ. ಜೊತೆಗೆ ನೀವು ನಿಮ್ಮನ್ನ ಹುಡುಕ್ತಾ ಇದ್ದೀರಾ. ಎಲ್ಲಿ ಹುಡುಕ್ತಾ ಇದ್ದೀರಾ? ನಿಮ್ಮೊಳಗೆ ನಿಮ್ಮನ್ನ ಹುಡುಕ್ತಾ ಇದ್ದೀರಾ, ಹುಡುಕೊಳ್ಳಿ. ಜೊತೆಗೆ ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್ ಅಂತ ಇದೆ. ಸೊ ಅವರಿಗೆ ಸ್ವಲ್ಪ ಭಯ ಇದೆ, ನೀವು ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತೀರಾ ಅನ್ನುವಂಥ ಭಯ ಇದೆ. ಜೊತೆಗೆ ನಿನ್ನಿಂದ ದೂರ ಹೋಗಕ್ ಆಗ್ತಾ ಇಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಿದ್ದಾರೆ. ಜೊತೆಗೆ ತುಂಬಾ ಭಾವನೆಗಳು ಬರ್ತಾ ಇದೆ. ಏನ್ ಮಾಡ್ಲಿ, ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಕೂಡ ನನ್ಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಅವರಿಗೆ ನಿಮ್ಮ ಜೀವನದಲ್ಲಿ ನಿಮ್ಗಿಂತ ಇಂಪಾರ್ಟೆಂಟ್ ಏನಿದೆ ಅಥವಾ ನಿಮ್ಮಿಂದ ಏನ್ ಬೇಕು ಅಂದ್ರೆ ಇದು ಬೇಕು ಅವರಿಗೆ. ಸೊ ಹಾಗಾಗಿ ಈ ಒಂದು ದೈಹಿಕ ಸುಖಕ್ಕೋಸ್ಕರ ಅವರು ನಿಮ್ಮನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ಮೆನ್ಲಿ ಎನರ್ಜಿಲಿ ಕೂಡ ಇರಬಹುದು. ಐ ಆಮ್ ದ ಮ್ಯಾನ್, ನಾನು ಅನ್ನುವಂತ ಅಹಂಕಾರ, ಅಥವಾ ಕೆಲವ್ರಿಗೆ ಈಗೋ ಜಾಸ್ತಿ ಇರುತ್ತೆ. ನಾನು ಕೆಲವು ವರ್ಡ್ ಯೂಸ್ ಮಾಡಂಗಿಲ್ಲ ಇಲ್ಲಿ. ಆ ತರ ನಾನು ಮಸ್ಕಿಲಿನ್ ಎನರ್ಜಿ ನಂದು, ನಾನ್ ಯಾರು ಗೊತ್ತಾ ಅಂತ. ಸೊ ನಿಮ್ಗೋಸ್ಕರ ಅಳ್ತಾ ಇದ್ದಾರೆ ಪಾಪ. ಸೊ ಗಂಡಸ್ರಾಗಿ ಅಳ್ಬಾರ್ದಂತೆ. ಹಾಗಾಗಿ ಅವರಿಗೆ ಸ್ವಲ್ಪ ಯಾರು ಇಲ್ದಾಗ ಅಳು ಬರ್ತಾ ಇದೆ. ಸೊ ಏನ್ ನೋಡ್ದೆ ನೀನ್ ನನ್ನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಅವರು ಡ್ರಾಮಾ ಮಾಡ್ತಾ ಇರ್ಬೋದು, ನೀವು ಡ್ರಾಮಾ ಮಾಡ್ತಾ ಇರ್ಬೋದು. ಅದ್ರಿಂದ ಇಬ್ರು ಮನ್ಸಿಗೂ ನೋವು ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಟ್ಸ್ ಹರ್ಟ್ ಸೋ ಮಚ್ ಅಂತ ಹೇಳ್ತಿದ್ದಾರೆ. ಐ ಕ್ಯಾನಾಟ್ ಮೇಕ್ ಎ ಡಿಸಿಷನ್. ಒಂದ್ ನಿರ್ಧಾರಕ್ಕೆ ಬರೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ತುಂಬಾ ಬೇಜಾರಾಗ್ತಾ ಇದೆ ಅವರಿಗೆ ಅನ್ನುವಂಥದ್ದು ಇದೆ. ಐ ಕ್ಯಾನಾಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಅವರು ನಿಮ್ ಮುಂದೆ ತೆರೆದಿಡೋದಕ್ಕೆ ಆಗ್ತಾ ಇಲ್ಲ, ಅಥವಾ ಅವರ ಮನಸ್ಸಿನ ಮಾತು ನಿಮ್ಮವ್ರಿಗೂ ತಲುಪಿಸಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಡೂ ವಾಟ್ ಈಸ್ ಯುವರ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್ ಅಂತ. ನಾವು ನಿಮ್ಮ ಹೃದಯಕ್ಕೆ ಏನ್ ಸರಿ ಅನ್ಸುತ್ತೆ, ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಐ ಕ್ಯಾನ್ ನಾಟ್ ಡೂ ದಿಸ್ ರೈಟ್ ನಾವು. ಈ ಕ್ಷಣಕ್ಕೆ ನನ್ಗೆ ಅದನ್ನ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾವ ವಿಚಾರ ಮಾಡಕ್ ಆಗ್ತಿಲ್ಲ ಅದು ಅವರೇ ಡಿಸೈಡ್ ಮಾಡ್ಲಿ, ನೀವು ತಲೆ ಕೆಡ್ಸ್ಕೊಳ್ಬೇಡಿ. ನೋ ಒನ್ ಅಂಡರ್ಸ್ಟ್ಯಾಂಡ್ ಮೀ ಬಟ್ ಯು. ಸೊ ಯಾರು ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಆದ್ರೆ ನೀನ್ ನನ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ನಾನು ಈಗ ವಾಪಸ್ ಹೋಗಿ ಮುಂಚೆ ತರಾನೇ ಎಲ್ಲ ಸರಿ ಮಾಡೋದಿದ್ರೆ ಬೇರೆ ತರ ಸರಿ ಮಾಡ್ತಿದ್ದೆ, ಈಗ ತಪ್ಪು ಮಾಡ್ದೆ ಅಂತ ಕೂಡ ಅವರಿಗೆ ಅನ್ನಿಸ್ತಾ ಇದೆ. ಐ ಕೆನಾಟ್ ಟೇಕ್ ಇಟ್ ಎನಿಮೋರ್. ಇನ್ನ ನನ್ನ ಕೈಲಿ ಇದನ್ನ ತಡೆಯಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದೆ. ಸೊ ನಿನ್ನಿಂದ ನನ್ಗೆ ದೂರ ಆಗಕ್ಕೆ ಇಷ್ಟ ಇಲ್ಲ, ಬಟ್ ನಿನ್ನಿಂದ ನಾನು ದೂರ ಹೋಗ್ತೀನಿ ಅಂತ ಕೂಡ ಇದೆ ಇಲ್ಲಿ. ಜೊತೆಗೆ ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ನನ್ನ ನಿಜವಾದ ಭಾವನೆಗಳನ್ನ ನಿನ್ಗೋಸ್ಕರ ನಾನು ಹಿಡ್ದಿಡ್ತೀನಿ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಎಕ್ಸ್ಪ್ರೆಸ್ ಮಾಡ್ದಿರಾ ಹಿಡ್ದಿಡ್ತಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿದೆ. ದ ಪ್ಯಾಷನ್ ಇಸ್ ಟೂ ಮಚ್. ತುಂಬಾ ಪ್ಯಾಷನ್ ಇದೆ ನೀವು ಅಂದ್ರೆ. ವಾಟ್ ಈಸ್ ದ ಟ್ರೂತ್? ಸತ್ಯ ಏನು ಅನ್ನೋದು ಅವರಿಗೆ ಇನ್ನ ಕೂಡ ಅರ್ಥ ಆಗಿಲ್ಲ. ಇಟ್ ಈಸ್ ಆಲ್ ಟೂ ಮಚ್. ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಇದು ಅನ್ನುವಂಥದ್ದು ಕೂಡ ಇದೆ. ಸೊ ತುಂಬಾ ಡಾರ್ಕ್ ಆಗಿ ಅನ್ನಿಸ್ತಾ ಇದೆ, ತುಂಬಾ ಕತ್ತಲು ಅಂತ ಅನ್ನಿಸ್ತಾ ಇದೆ. ನೀನ್ ಹೋದ್ಮೇಲೆ ಅಥವಾ ನೀನ್ ಇಲ್ದಿರ ನಂಗೆ ಕತ್ಲು ಅನ್ಸುತ್ತೆ. ಸೊ ಐ ಆಮ್ ಬೆಟರ್ ವಿತ್ ಮೈ ಮೈಂಡ್ ಅಂಡ್ ದೆನ್ ಮೈ ಹಾರ್ಟ್. ನಾನು ನನ್ನ ಹೃದಯದಿಂದ ಮತ್ತೆ ಮೆದುಳಿನಿಂದ, ಭಾವನೆಗಳಿಂದ ಮತ್ತೆ ಮೈಂಡ್ ಇಂದ ಎಲ್ಲಾದ್ರಲ್ಲೂ ನಾನು ಬೆಟರ್ ಪರ್ಸನ್ ಇದ್ದೀನಿ. ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ ಅಂತ ಹೇಳ್ತಿದ್ದಾರೆ. ಅಗೇನ್ ದೈಹಿಕ ಆಕರ್ಷಣೆ, ಸೆಕ್ಶುವಲ್ ಡಿಸೈರ್ಸ್ ಇದೆ. ಸೊ ಅವ್ರು ಅದಕ್ಕೋಸ್ಕರನೇ ಅವರು ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಅಥವಾ ಥರ್ಡ್ ಪಾರ್ಟಿ ಇರಬಹುದು, ಅಥವಾ ನಿಮ್ಮ ಹತ್ರ ಇರಬಹುದು, ಎನಿಥಿಂಗ್. ಅವ್ರು ಇದ್ದಂತ ಕಾರಣ ಅದೇನೆ. ಐ ವಾಂಟ್ ಟು ಔಟ್. ಈಗ ಅವರಿಗೆ ಅದರಿಂದ ಹೊರಗೆ ಬರ್ಬೇಕು ಅಂತ ಇದೆ. ಜೊತೆಗೆ ನೀವು ಸರಿ ಇದ್ರಿ ಅಂತ ಕೂಡ ಅವರಿಗೆ ಅನ್ನಿಸ್ತಾ ಇದೆ. ಸೊ ತುಂಬಾ ನೋವು ಮಾಡಿದ್ದಾರೆ ಎಲ್ರೂನು ಅಂತ ಕೂಡ ಅವರು ಹೇಳ್ತಿದ್ದಾರೆ.
ಸೊ ಎಲ್ರೂ ಸೇರಿ ನೋವು ಮಾಡಿದ್ರಂತೆ. ಸೊ ಅವ್ರಿಗೆ ಭಯ ಕೂಡ ಕಾಡ್ತಾ ಇದೆ, ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅಂತ. ಸೊ ಇಲ್ಲಿ 3 ಕಾರ್ಡ್ ಇಡೋಣ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಬಾಟಮ್ ಆಫ್ ದಿ ಡೆಕ್, ಎಮೋಷನ್ಸ್ ಓವರ್ವೆಲ್ಮ್ ಮೀ. ಸೊ ಭಾವನೆಗಳು ತುಂಬಾ ಓಡಾಟ ಮಾಡ್ತಾ ಇದೆ ನಂಗೆ. ಸೊ ನಂಗೆ ಚಿಕ್ಕ ವಯಸ್ಸಿಂದ ಇದೇ ಆಯ್ತು, ನಾನು ಇಷ್ಟಪಟ್ಟಿದ್ದು ಯಾವುದು ನನ್ನ ಜೀವನದಲ್ಲಿ ಸರಿಯಾಗಿಲ್ಲ, ತುಂಬಾ ನೆನಪುಗಳು ಕಾಡ್ತಿದೆ ನನಗೆ ಅಂತ ಹೇಳ್ತಿದ್ದಾರೆ. ಮೊದಲನೇದು, ವಿಲ್ ದಿಸ್ ಎವರ್ ಚೇಂಜ್, ಇದು ಯಾವತ್ತು ಬದಲಾಗಲ್ವಾ, ಹೀಗೆ ಇರುತ್ತಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ ಡೋಂಟ್ ಪುಟ್ ಅಪ್ ವಿತ್ ಮೈ ಬಿ ಎಸ್ ಬ್ಯಾಡ್ ಆಸ್. ಓಕೆ. ಸೊ ಎರಡನೇದು, ಐ ಕೆನಾಟ್ ಕಮ್ ಟು ಯು ನೋ, ನಿನ್ನ ಹತ್ರ ನನಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ವಿಲ್ ದಿಸ್ ಪೈನ್ ಎವರ್ ಸ್ಟಾಪ್, ಯಾವತ್ತು ಮುಗಿಯೋದಿಲ್ವಾ ಈ ನೋವು, ನಾನು ನಿನ್ ಜೊತೆ ಬರೋದಕ್ಕಾಗೋದಿಲ್ಲ, ನಿನ್ನ ಹತ್ರ ಬರೋದಕ್ಕಾಗೋದಿಲ್ಲ, ಆದ್ರೂ ಈ ನೋವು ಮುಗಿಯೋದಿಲ್ವಾ ಅಂತ ಕೇಳ್ತಿದ್ದಾರೆ. ಮೂರನೇದು, ಐ ವಿಶ್ ಐ ಕುಡ್ ಬಿ ಡಿಫ್ರೆಂಟ್ ಪರ್ಸನ್, ನಾನು ಡಿಫ್ರೆಂಟ್ ಪರ್ಸನ್ ಆಗಿರ್ಬೇಕಾಗಿತ್ತು. ವೈ ಈಸ್ ಇಟ್ ದಟ್ ಯು ಲವ್ ಮೀ, ಯಾಕೆ ನೀನು ನನ್ನನ್ನ ಪ್ರೀತಿಸಿದೆ, ಪ್ರೀತಿಸಿದೆ ಪ್ರೀತಿಸಿದೆ ಬಾಯಿ ಬಡ್ಕೊಂಡು ಹೋಗೋ ಹಾಗೆ ಅಂತ, ಬಾಯಿ ಬಡ್ಕೊಳ್ಳೋದಕ್ಕೆ ಪ್ರೀತಿಸ್ದೆ ಅಂತ ಹೇಳ್ಬಿಡಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನೆಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.